ನೀನ್ ಎಂತ ದಡ್ಡನಯ್ಯ, ನಿನ್ನ ಹೆಂಡತಿ ಡೆತ್ ಸರ್ಟಿಫಿಕೇಟ್ ಇಟ್ಕೊಂಡಿಲ್ಲ. ಎರಡನೇ ಮದುವೆ ಹೆಂಗಯ್ಯ ಆಗ್ತೀಯ? ನಾನಲ್ಲ, ನೀನು. ಯಾಕಪ್ಪ? ಡೆತ್ ಸರ್ಟಿಫಿಕೇಟ್ ಕೊಡೋದು ಸತ್ತ ಮೇಲೆ, ಬದುಕಿರೋರ್ಗೆ ಯಾರಿಗೂ ಕೊಡಲ್ಲ. ಅಂದ್ರೆ ಮೂರ್ತಿ, ಯಾವ ಸ್ಕೂಲ್ನಲ್ಲಯ್ಯ ನೀವು ಓದಿತ್ತು? ನಾ ಹೇಳಿದ್ದಿಂಗ ಒಂಚೂರು ಅರ್ಥ ಆಗಲ್ಲ. ಅದೇನ್ ಬಿಡ್ಸಿ ಹೇಳಯ್ಯ. ನನ್ನ ಹೆಂಡತಿ ಅಲ್ಲಲ್ಲ, ನನ್ನ ಹೆಂಡತಿ ಆಗಿದ್ದವಳು ಅಂದ್ರೆ ರಾಣಿ ತಾಯಿ ಸತ್ತಿಲ್ಲ, ಇನ್ನೂ ಬದುಕಿಯಾಳೆ. ಮತ್ತೆ ಇದು ಅರ್ಥ ಆಗ್ಲಿಲ್ವಾ? ಹೇಳ್ತೀನಿ. ನನಗೆ ಒಬ್ಬಳು ಮಗಳು ರಾಣಿ. ಅವಳ ತಾಯಿ ಅಂದ್ರೆ ನನ್ನ ಹೆಂಡತಿ ಸತ್ತಿಲ್ಲ, ಇನ್ನೂ ಬದುಕಿದ್ದಾಳೆ. ಅಯ್ಯೋ ಪಾಪಿ, ಇಷ್ಟು ದೊಡ್ಡ ಸೀಕ್ರೆಟ್ನ ಎದೆಯಲ್ಲಿ ಇಟ್ಕೊಂಡು ಹೆಂಗಯ್ಯ ನಗ್ನಗ್ತಾ ಇದೀಯಾ? ಸದಾನಂದ ಅಂದ್ರೆ ಯಾರು? ವಿಷಾನೇ ಕುಡಿದು ಗಂಟಲ್ಲಿ ಇಟ್ಕೊಂಡಿರೋ ಶಂಕರನ ಹೆಸರು. ಅಂಥದ್ರಲ್ಲಿ ನಾನು ಒಂದು ಸೀಕ್ರೆಟ್ ನುಂಗಿ ನಗನಗ್ತಾ ಇರಕ್ಕಾಗಲೇನೆ. ಅಲ್ಲಯ್ಯ, ಈ ವಿಷಯ ಏನಾದ್ರೂ ರಾಣಿ ಗೊತ್ತಾಗಿ ಹೇಳಿದ್ರೆ? ಯಾಕೆ ಮುಚ್ಚಿಟ್ಟೆ? ನಮ್ಮಮ್ಮ ಇಲ್ಲಿ ಅಂತ ಕೇಳಿದ್ರೆ ಏನಯ್ಯ ಮಾಡ್ತೀಯಾ? ಅವಳ ಹಣೆಯಲ್ಲಿ ಬರ್ತಿರೋದು ಒಂದೇ ಒಂದು, ಅಪ್ಪ. ಅಮ್ಮ ಬೇಕು ಅಂತ ಕೇಳಿದ ದಿನ ಅಪ್ಪ ಅನ್ನೋದನ್ನ ಅಳಿಸಿ ಅಮ್ಮ ಅಂತ ಬರ್ಕೋಬೇಕಾಗತ್ತೆ. ಅವಳು ಪಡ್ಕೊಂಡಿರೋದು ಅಷ್ಟೇ. ಅವಳು ಹಾಗೆ ಕೇಳಿದ ದಿನ ನಾನು ಎಲ್ಲಾದ್ರೂ ದೇಶಾಂತರ ಹೊರಟೋಗ್ತೇನೆ. ಅಯ್ಯೋ ದೇವ್ರೆ, ನಂಗೆ ಯಾಕಿಂತ ಶಿಕ್ಷೆ? ಅಮ್ಮ ಬದುಕಿದಾಳೆ, ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳಕ್ ಹೋದ್ರೆ ಇಷ್ಟು ವರ್ಷ ಸಾಕಿ ಬೆಳೆಸಿದ ತಂದೆನೆ ಕಳ್ಕೋಬೇಕಾಗತ್ತೆ. ನಾನು ಏನ್ ಮಾಡ್ಲಿ?